ಚಿತ್ರದುರ್ಗದಲ್ಲಿ ಅಹಿಂದ ಸಮಾವೇಶ ಆಗ್ತದೆ, ಇದಕ್ಕೆ ವರದಿಯನ್ನು ಜಾರಿ ಮಾಡಿ ಅಂತ ಹೇಳಿ, ಅದಕ್ಕೆ ಟಾಂಗ್ ಕೊಡುವಂತೆ ಮತ್ತೊಂದು ಸಮಾವೇಶ ಲಿಂಗಾಯತರ ಕಡೆಯಿಂದ ಆಗತ್ತೆ ಅಂತ ಅಲ್ಲ, ಇದು ಸಮಾಜದಲ್ಲಿ ಇವೆಲ್ಲ ನಡೀತಾ ಇರುತ್ತೆ. ಆದರೆ ಇದು ಒಳ್ಳೆ ಬೆಳವಣಿಗೆಗಳಲ್ಲ. ಸರ್ಕಾರ ಒಂದು ತೀರ್ಮಾನ ಮಾಡಿ ಹಣ ಖರ್ಚು ಮಾಡಿರ್ತಕ್ಕಂಥದ್ದು, ಅದರ ಇಂಪ್ಯಾಕ್ಟ್ ಇದೆಯಲ್ಲ ಬೇರೆ ಬೇರೆ ತೀರ್ಮಾನಗಳಿಲ್ಲ. ಅದಕ್ಕೆ ಅವರು ಪ್ರತಿಭಟನೆ ಮಾಡಲಿ, ಸಲಹೆಗಳು ಕೊಡಲಿ, ಅದೆಲ್ಲ ಮಾಡಲಿ. ಅದ್ರ ಬಗ್ಗೆ ನಾವೇನು ತಕರಾರು ಎತ್ತೋದಿಲ್ಲ ಯಾವತ್ತು. ಆದರೆ ವರದಿನೇ ನೀವು ತರಬಾರ್ದು ಹೊರಗಡೆ ಅಂತಂದರೆ ಅದು ಸರಿ ಕಾಣಿಸಲ್ಲ. ನಾಳೆ ದೆಹಲಿಗೆ ನೀವು ವಿಚಾರ ಹೌದಾ ಸರ್? ಇಲ್ಲ, ನಮಗೇನು ಕರೆ ಬಂದಿಲ್ಲ ಸರ್. ಯಾವುದು ನಿಗಮ ಮಂಡಳಿ ಮತ್ತೆ ಇದ್ರ ವಿಚಾರ ಸರ್? ಲೋಕಸಭೆ ಗೊತ್ತಿಲ್ಲ ನನಗೇನು ಕರೆ ಬಂದಿಲ್ಲ. ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ ಕೂಡ ನನಗೆ. ಅಧ್ಯಕ್ಷರು ಸ್ವಾಭಾವಿಕವಾಗಿ ಅಧ್ಯಕ್ಷರು, ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಹೋಗ್ಬೋದು. ಜೊತೆಯಲ್ಲಿ ಯಾರನ್ನ ಯಾವ್ಯಾವ ಸಚಿವರನ್ನ ಕರೆದಿದ್ದಾರೆ ಗೊತ್ತಿಲ್ಲ ನನಗಂತೂ ಬಂದಿಲ್ಲ. ಚಿತ್ರದುರ್ಗದಲ್ಲಿ ಅಹಿಂದ ಸಮಾವೇಶ ಆಗ್ತದೆ, ಇದಕ್ಕೆ ವರದಿಯನ್ನು ಜಾರಿ ಮಾಡಿ ಅಂತ ಹೇಳಿ, ಅದಕ್ಕೆ ಟಾಂಗ್ ಕೊಡುವಂತೆ ಮತ್ತೊಂದು ಸಮಾವೇಶ ಲಿಂಗಾಯತರ ಕಡೆಯಿಂದ ಆಗತ್ತೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇಲ್ಲ, ಇದು ಸಮಾಜದಲ್ಲಿ ಇವೆಲ್ಲ ನಡೀತಾ ಇರುತ್ತೆ. ಆದರೆ ಇದು ಒಳ್ಳೆ ಬೆಳವಣಿಗೆಗಳಲ್ಲ. ಸರ್ಕಾರ ಒಂದು ತೀರ್ಮಾನ ಮಾಡಿ ಹಣ ಖರ್ಚು ಮಾಡಿರ್ತಕ್ಕಂಥದ್ದು, ಅದರ ಇಂಪ್ಯಾಕ್ಟ್ ಇದೆಯಲ್ಲ ಬೇರೆ ಬೇರೆ ತೀರ್ಮಾನಗಳಿಲ್ಲ. ಅದಕ್ಕೆ ಅವರು ಪ್ರತಿಭಟನೆ ಮಾಡಲಿ, ಸಲಹೆಗಳು ಕೊಡಲಿ, ಅದೆಲ್ಲ ಮಾಡಲಿ. ಅದ್ರ ಬಗ್ಗೆ ನಾವೇನು ತಕರಾರು ಎತ್ತೋದಿಲ್ಲ ಯಾವತ್ತು. ಆದರೆ ವರದಿನೇ ನೀವು ತರಬಾರ್ದು ಹೊರಗಡೆ ಅಂತಂದರೆ ಅದು ಸರಿ ಕಾಣಿಸಲ್ಲ. ನಾಳೆ ದೆಹಲಿಗೆ ನೀವು ವಿಚಾರ ಹೌದಾ ಸರ್? ಇಲ್ಲ, ನಮಗೇನು ಕರೆ ಬಂದಿಲ್ಲ ಸರ್. ಯಾವುದು ನಿಗಮ ಮಂಡಳಿ ಮತ್ತೆ ಇದ್ರ ವಿಚಾರ ಸರ್? ಲೋಕಸಭೆ ಗೊತ್ತಿಲ್ಲ ನನಗೇನು ಕರೆ ಬಂದಿಲ್ಲ. ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ ಕೂಡ ನನಗೆ. ಅಧ್ಯಕ್ಷರು ಸ್ವಾಭಾವಿಕವಾಗಿ ಅಧ್ಯಕ್ಷರು, ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಹೋಗ್ಬೋದು. ಜೊತೆಯಲ್ಲಿ ಯಾರನ್ನ ಯಾವ್ಯಾವ ಸಚಿವರನ್ನ ಕರೆದಿದ್ದಾರೆ ಗೊತ್ತಿಲ್ಲ ನನಗಂತೂ ಬಂದಿಲ್ಲ. ಸರ್. ಕೋಲಾರ